ಬಂಧುಗಳೇ ನಮಸ್ಕಾರ. ಏನಪ್ಪ ಅಂದರೆ ಜೀವನದಲ್ಲಿ ಹೆಜ್ಜೆ ಗುರುತು ಮೂಡಿಸ್ಬೇಕು ಅಂತ ಹೇಳ್ತಾರಲ್ಲ, ನಡ್ಕೊಂಡು ಹೋಗ್ತೀವಲ್ಲ ಅದಲ್ಲ, ನಮ್ಮ ನಡತೆ ಹೆಂಗಿರ್ತದೆ ಅದ್ರ ಮೇಲೆ ನಮ್ಮ ಜೀವನದ ಹೆಜ್ಜೆ ಗುರುತು ಮೂಡಿಸ್ಬೇಕು. ಬರೀ ನಡ್ಕೊಂಡು ಹೋಗೋ ಹೆಜ್ಜೆ ಗುರುತನ್ನೇ ಮೂಡಿಸ್ಬೇಕು ಅಂತ ಎಷ್ಟೋ ಜನ ತಿಳ್ಕೊತಾರೆ. ಅದು ಹಂಗಲ್ಲ. ಹಿಂಗೆ ನಮ್ಮ ಆಲೋಚನೆಯಂತೆ ನಮ್ಮ ಜೀವನ ನಡೆಯುತ್ತೆ. ನಾವು ಯಾವ ಥರ ಯೋಚನೆ ಮಾಡ್ತೀವಿ, ನಮ್ಮ ಬದುಕು ಹೆಂಗಿರ್ಬೇಕು ಅಂತ ಯೋಚನೆ ಮಾಡ್ತೀವಿ, ಆ ರೀತಿ ನಮ್ಮ ಜೀವನ ನಡ್ಕೊಂಡು ಹೋಯ್ತದೆ. ಸರಿನಾ? ಮತ್ತು ಒಂದು ಸಣ್ಣದಾಗಿರೋದು ಒಂದು ಕಥೆ ನೆನಪಾಯಿತು. ಏನಪ್ಪ ಅಂದರೆ, ಒಂದು ಊರಲ್ಲಿ ಒಂದು ನಾಯಿ ಒಂದು ಬೆಕ್ಕಿರ್ತವೆ. ಆ ನಾಯಿ ಬೆಕ್ಕು ಮಾಮೂಲಿ ಬೆಕ್ಕು ಡೈಲಿ ಇಲಿ ಅವು ಇವು ತಿನ್ಕೊಂಡು ಜೀವನ ಮಾಡ್ತಾ ಇರ್ತದೆ. ನಾಯಿಗೆ ಪಾಪ ರೈತರ ಮನೆಯಲ್ಲಿ ಹೋಗಿ ಊಟ ತಿನ್ನಬೇಕು. ಅವನು ಹಾಕೋದನ್ನ ಒಂದೊಂದು ಟೈಮು, ಇಲ್ಲಾಂದರೆ ಆಚೆ ಕಡೆ ಎಲ್ಲಾರ ಹೋಗಿರ್ತದೆ. ಆವಾಗ ಇವರು ಊಟ ಮಾಡ್ಕೊತಾರೆ. ಊಟ ಮಾಡ್ಕೊಂಡು ಬಂದಮೇಲೆ ಹಾಕೋದಿಲ್ಲ, ಅದು ಪಸ್ಕೊಂಡು ಒದಾಡ್ಕೊಂಡು ಇರ್ತದೆ. ಆಗ ಬೆಕ್ಕು ಭಾಳ ಹೊಟ್ಟೆ ತುಂಬ್ಕೊಂಡು ಖುಷಿಯಾಗಿ ಆಟ ಆಡ್ಕೊಂಡು ಇರ್ತದಲ್ಲ. ಅವಾಗ ಕೇಳ್ತದೆ ನಾಯಿ, ಅಲ್ಲ ಬೆಕ್ಕೆ, ನೀನು ಹಿಂಗೆ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದೆಯಲ್ಲ, ಹೆಂಗೆ ಏನು ಅಂತ ಕೇಳ್ತದೆ. ಅದಕ್ಕೆ ಬೆಕ್ಕು ಹೇಳ್ದೆ, ನಾನು ಬೇಟೆ ಆಡ್ಕೊತೀನಿ, ತಿನ್ಕೊತೀನಿ. ನೀನಾರ ರೈತರ ಮನೇಲಿ ಬಾಗ್ಲು ಕಾಯ್ಕೊಂಡು ಅವನ್ನ ಹಾಕಿದ್ನೇ ಕಾಯ್ತೀಯ, ನಾನು ಅವ್ನು ಕಾಯೋದೇ ಇಲ್ವಲ್ಲ, ಹಂಗಾಗಿ ನಾನು ಚೆನ್ನಾಗಿದ್ದೀನಿ, ಹೊಟ್ಟೆ ತುಂಬ ಊಟ ಸಿಗ್ತದೆ ನನಗೆ ಅಂತ ಹೇಳ್ತದೆ. ಸರಿ, ನನಗೂ ಕಲಿಸ್ಕೊಡು, ಅದು ಹೆಂಗೆ ಬೇಟೆ ಆಡೋದು ಅಂತ ಕೇಳ್ತದೆ. ಆಗ ಹಂಗಾರೆ ಗೊತ್ತಿಲ್ಲ ನಿನಗೆ ಬೇಟೆ ಆಡೋದು, ಈಜಾಡೋದೇನು ಗೊತ್ತಿಲ್ಲ ನಿನಗೆ ಅಂತ ಕೇಳ್ತದೆ. ಇಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತದೆ. ಆವಾಗ ಬೆಕ್ಕು ಕರ್ಕೊಂಡೋಗಿ ಆ ನಾಯಿಗೆ ಬೇಟೆ ಆಡೋದು ಹೆಂಗೆ, ಯಾವ ಪ್ರಾಣಿಯ ಹೆಂಗೆ ಹಿಡ್ಕೊಂಡು ತಿನ್ನಬೇಕು ಅಂತೆಲ್ಲ ಐಡಿಯಾ ಹೇಳಿ ಹಿಡಿಸಿ ಬೇಟೆ ಆಡೋದೆಲ್ಲ ಕಲಿಸ್ತದೆ. ಆಮೇಲೆ ಈಜಾಡೋದು ಕಲಿಸಿದೆ, ಪ್ರತಿಯೊಂದು ಎಲ್ಲ ವಿದ್ಯೆನೂ ಕಲಿಸ್ಕೊಡ್ತದೆ. ಕಲಿಸ್ಕೊಟ್ಟಾಗ ನಾಯಿಗೆ ಏನು ಮಾಡ್ತದೆ ಗೊತ್ತಾ, ಇನ್ನೇನು ಎಲ್ಲ ಕಲ್ತಾಯ್ತಲ್ಲ, ನೀನೇನಕ್ಕೆ ಇರಬೇಕಿಲ್ಲಿ, ಬಿಡು, ನಾನು ಇನ್ಮೇಲೆ ನಾನು ಒಬ್ಬನೇ ಇರ್ತೀನಿ, ಆಮೇಲೆ ನೀನಿದ್ರೆ ಇನ್ನೂ ಕಮ್ಮಿ ಆಗೋಯ್ತು, ನನಗೆ ಬೇಟೆ ಆಡೋಕ್ಕಾಗೋದಿಲ್ಲ ಜಾಸ್ತಿ ಅಂತ ಹೇಳ್ಬಿಟ್ಟು ಬೆಕ್ಕೆ ತಿನ್ಕೋಬೇಕು ಅಂದ್ಕೊಂಡು ಹೋಯ್ತದೆ. ಆಗೇನು ಮಾಡ್ತದೆ ಗೊತ್ತಾ, ಬೆಕ್ಕು ಓಡೋಗಿ ಮರ ಹತ್ಕೊಬಿಡ್ತದೆ. ಇಲ್ಲ ಮರ ಹತ್ಬಿಟ್ಟು ನಂಗೆ ತೋರಿಸ್ನೇ ಇಲ್ಲ ಅಂತ ಕೇಳ್ತದೆ ನಾಯಿ. ಆಗ ಬೆಕ್ಕೆ ಹೇಳ್ತದೆ, ಅಲ್ಲ ನಾಯಿಯ, ನಿನಗೆ ಇಷ್ಟು ಇರಬೇಕಾದ್ರೆ ನಿನಗೆ ವಿದ್ಯೆ ಕಲಿಸಿರೋ ಗುರು ನಾನು, ನನಗಿನ್ನೆಷ್ಟು ಇರಬೇಡ ಬುದ್ಧಿ. ಅದಕ್ಕೆ ನಂಗೆ ಗೊತ್ತಿತ್ತು, ಹಿಂಗೇನೋ ಆಪತ್ತಿನ ಕಾಲ ಬಂದಾಗ ಹತ್ತಿ ಮ್ಯಾಕತ್ಕೋಬೇಕು ಅಂದ್ಬಿಟ್ಟು ಮರ ಹತ್ತು ತೋರಿಸ್ಲಿಲ್ಲ ನಿಂಗೆ ಅಂತ ಹೇಳ್ತದೆ. ಹಂಗೆ ಪ್ರತಿಯೊಬ್ಬ ಗುರುವಿನ ಹತ್ರನೂ ಶ್ರೇಷ್ಠವಾದ ಒಂದು ವಿದ್ಯೆ ಇರ್ತದೆ. ಅದನ್ನು ಸಾಮಾನ್ಯವಾಗಿ ಈಸಿಯಾಗಿ ಯಾರಿಗೂ ಕಲಿಸ್ಕೊಡಲ್ಲ. ಅದು ಕಲಿಸ್ಬೇಕು ಅಂದರೆ ತಾಳ್ಮೆಯಿಂದ ಕಾಯಬೇಕು. ತಾಳ್ಮೆಯಿಂದ ಕಾಯ್ದು ಕೊನೆಯಲ್ಲಿ ಆ ವಿದ್ಯೆನ ಹೇಳ್ಕೊಡ್ತಾನೆ ಪ್ರತಿಯೊಬ್ಬ, ಯಾವುದೇ ಗುರುವಾಗಿರಲಿ. ಈಗಿನ ಕಾಲದಲ್ಲಿ ನಾನು ಈ ಕಥೆ ಏನಕ್ಕೆ ಕೇಳಿದೆ ಅಂದರೆ, ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ, ಏನೂ ಗೊತ್ತಿರೋದೇ ಇಲ್ಲ, ಬರ್ತಾರೆ, ನಾವೇನು ಕೆಲಸ ಮಾಡ್ತಾ ಇರ್ತೀವಿ, ನಮ್ಮ ಜೊತೆಲೇ ಇರ್ತಾರೆ. ಒಂಚೂರು ಕೆಲಸ ಎಲ್ಲ ಕಲ್ತ್ಕೊಂಡಾದ್ಮೇಲೆ ಏನು ಮಾಡ್ತಾರೆ, ಅಲ್ಲಿ ಹಿಂದ್ಲಿಂದ ಚಾಡಿ ಹೇಳ್ತಾ ಇರ್ತಾರೆ, ಇವನು ಬಿಟ್ಟು ಓಡಿಸಿ ನಾನು ಆ ಜಾಗಕ್ಕೆ ಹೋಗಿ ಕೂತ್ಕೊತೀನಿ, ನಾನು ಆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಹಂಗೆ ಇವತ್ತಿನ ಕಾಲದಲ್ಲಿ ಯಾರನ್ನೂ ನಂಬಾರ್ದು, ಯಾರಿಗೂ ಈಸಿಯಾಗಿ ನಮ್ಮ ಕೆಲಸ ಏನಿರ್ತದೆ ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕು, ಯಾರೂ ಹತ್ರ ತಗೋಕ್ಕೆ ಹೋಗ್ಬಾರ್ದು ಅಂತ ಈ ಕಥೆಯ ಸಂದೇಶ ಅಷ್ಟೇ. ಮತ್ತು ಈ ಜಗತ್ತಿನಲ್ಲಿ ಅತಿ ಬಲವಾದದ್ದು ಯಾರು ಬಲವಾಗಿರ್ತಾನೆ ಅನ್ನೋದಕ್ಕೆ ಒಂದು 4 ಲೈನವೇ ಹೇಳ್ತೀನಿ ನೋಡಿ. ಯಾವುದ್ರ ಬೆಲೆ ಯಾವುದಕ್ಕಿದೆ ಅಂತ ಇದಕ್ಕೆ ಟೈಟ್ಲು. ಪ್ರಪಂಚದಲ್ಲಿ ಬಲವಾದದ್ದು ಉಕ್ಕು. ಇದು ಎಲ್ಲವನ್ನೂ ಕಟ್ ಮಾಡ್ತದೆ. ಏನು ಸಿಕ್ಕಿದ್ರು ಕಟ್ ಮಾಡ್ತದೆ. ಕಲ್ಲನ್ನು ಕಟ್ ಮಾಡ್ತದೆ, ಕಬ್ಬಣನೂ ಕಟ್ ಮಾಡ್ತದೆ, ಎಲ್ಲನೂ ಕಟ್ ಮಾಡ್ತದೆ. ಆದರೆ ಉಕ್ಕುಗಿಂತ ಬಲವಾದದ್ದು ಬೆಂಕಿ. ಹೆಂಗೆ ಅಂದರೆ, ಬೆಂಕಿ ಕರಗಿಸ್ಬಿಡ್ತದೆ. ಉಕ್ಕು ತಯಾರಾಗಿರೋದೇ ಬೆಂಕಿಯಲ್ಲಿ ಕಾಯಿಸಿ ಉಕ್ಕು ತಯಾರಾಯ್ತದೆ. ಬೆಂಕಿಗಿಂತ ಬಲವಾದದ್ದು ನೀರು. ಬೆಂಕಿ ಉರಿತಾ ಇದ್ದಾಗ ನೀರು ಬಿಟ್ಟರೆ ಕೊಚ್ಕೊಂಡೋಯ್ತದೆ. ಸರಿನಾ? ಬೆಂಕಿಯನ್ನು ನೀರು ಆರಿಸ್ಬಿಡ್ತದೆ. ಆದರೆ ನೀರಿಗಿಂತ ಬಲವಾದದ್ದು ಮನುಷ್ಯ. ಹೆಂಗೆ ಅಂದರೆ, ಮನುಷ್ಯ ನೀರನ್ನೇ ಕುಡ್ಕೊತಾನೆ. ಸರಿನಾ? ಆಮೇಲೆ ಮನುಷ್ಯನಿಗಿಂತ ಬಲವಾದದ್ದು ಯಾವುದು ಅಂದರೆ ಮರಣ. ಅದು ಮನುಷ್ಯನ್ನೇ ತಿಂದಾಕ್ಬಿಡ್ತದೆ. ಆ ಮರಣಕ್ಕಿಂತ ದೊಡ್ಡದು ಯಾವುದು ಅಂದರೆ ಮಣ್ಣು. ಆ ಮರಣ ಬಂದಾದಮೇಲೆ ಮಣ್ಣಿಗೆ ಹಾಕಿ ಮುಚ್ಚಾಕ್ತಾರೆ. ಹಂಗೆ ಕೊನೆಯಲ್ಲಿ ಗೆಲ್ಲುವಂಥ ವಸ್ತುನೇ ಮಣ್ಣು. ಇಷ್ಟನ್ನು ತಿಳ್ಕೊಂಡ್ರೆ ಪ್ರತಿಯೊಬ್ಬ ಮನುಷ್ಯನೂ ಜೀವನ ಭಾಳ ತುಂಬ ಚೆನ್ನಾಗಿರ್ತದೆ. ಮತ್ತು ಇನ್ನೊಂದಿತ್ತು, ನೋಡ್ತೀನಿ ರೀ, ಹೇಳ್ತೀನಿ.
ಇದು ಬೇಡ ಬಿಡಿ, ಇನ್ನೊಂದು ಸಲ ಹೇಳ್ತೀನಿ ಇದನ್ನು. ಹಂಗೆ ಈ ಇಡೀ ಪ್ರಪಂಚದಲ್ಲಿ ಯಾವುದಕ್ಕಿಂತನೂ ದೊಡ್ಡದೇನಲ್ಲ, ಯಾವುದು ಶಕ್ತಿನೇ ಇಲ್ಲ. ಮಣ್ಣಿಗೆ, ನೀರು ಬಲ ಇಲ್ಲ ಅಂತ ಇದರಲ್ಲಿ ಗೊತ್ತಾಯ್ತಲ್ಲ. ಅಂದರೆ ನೀರಿಲ್ದೇ ಬದುಕೋಕ್ಕೆ ಆಗೋದಿಲ್ಲ ಮನುಷ್ಯ.